ವರ್ಷಗಳ ಇತಿಹಾಸ ಹೊಂದಿರುವ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ರಂಗೇರ್ತಾ ಇದೆ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಯುವ ಮುಖಂಡರಾಗಿರುವಂತಹ ಎಚ್ ಸಿ ಯೋಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, 2026ರ ಜಾತ್ರಾ ಮಹೋತ್ಸವ ಎಲ್ಲ ಕಡೆ ರಂಗೇರಿದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ಇದರಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಕ್ಕಂತ ಬರ್ತಿರ್ತಕ್ಕಂಥದ್ದು 2024 24ನ 26 ಮೀರಿಸಿದೆ, 22ನ 24 ಮೀರಿಸಿತ್ತು. ಹಾಗಾಗಿ ಬೆಳಿಗ್ಗೆ ನಾವು ಕೂಡ ಪೂಜೆಯಲ್ಲಿ ಭಾಗವಹಿಸಿದ್ವಿ. ನಾಡಿಗರು ಮನೆಯಿಂದ ಏನು ಮೂಲ ದೇವರಿಗೆ ಪೂಜೆ ಮಾಡಿ ಅದಾದ ನಂತರ ಬಾಸಿಂಗವನ್ನು ತೆಗೆದುಕೊಂಡು ಬಂದು ಸುಮಾರು 6 ಗಂಟೆ 30-35 ನಿಮಿಷ ಅಷ್ಟೊತ್ತಿಗೆ ಆ ಪರದೆಯನ್ನು ಬಿಡೋದಕ್ಕೆ ಭಾಳಷ್ಟು ಜನ ಕಣ್ಣು ತುಂಬಿಸ್ಕೊಂಡ್ರು. ಇವತ್ತು ಅದನ್ನು ಮೊನ್ನೆ ಸಾಗರದಲ್ಲಿ ಎಲ್ಲರೂ ಕೂಡ ನೋಡಿದರು. ಶಿವಮೊಗ್ಗದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದೊಂದು ಎಲ್ಲರಿಗೂ ಯೋಚನೆ ಇತ್ತು. ಭಾಳಷ್ಟು ಸುಂದರವಾಗಿ ಆ ಒಂದು ಕೆತ್ತನೆಯನ್ನು ಬಂದಿರತಕ್ಕಂಥದ್ದು, ದೇವರ ಮೂರ್ತಿ ಇರತಕ್ಕಂಥದ್ದು. ಇನ್ನೊಂದು ವಿಶೇಷ ಈ ಹಬ್ಬದಲ್ಲಿ ಅಂತ ಹೇಳಿದ್ರೆ, ಇವತ್ತು ನೋಡಿ ಎಲ್ಲಿ ನೋಡಿದ್ರು ಎತ್ತೆತ್ತ ನೋಡಿದರತ್ತೆತ್ತ ನೀನೇ ದೇವ ನನಗೆ. ಎಲ್ಲರ ಕೈಯಲ್ಲಿ ಮಡ್ಲಕ್ಕಿ ಇದೆ, ಎಲ್ಲರ ಕೈಯಲ್ಲೂ ಕೂಡ ಆ ಒಂದು ಅರ್ಶಿನ ಕುಂಕುಮ ಇರತಕ್ಕಂಥದ್ದು, ಜೊತೆಗೆ ಹರಕೆ ಕಾಣಿಕೆ ಇರೋದು. ಆಮೇಲೆ ಆ ಮಡ್ಲಕ್ಕಿ ದೇವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಮಡ್ಲಕ್ಕಿಗಳು ಮಕ್ಕಳನ್ನ ತೆಗೆದುಕೊಂಡೋಗಿ ಆ ದೇವರಲ್ಲಿ ಇಡ್ತಕ್ಕಂಥದ್ದಪ್ಪ, ಆ ಒಂದು ಮಡಿಲಿಗೆ ಇಡ್ತಕ್ಕಂಥದ್ದು. ಜೊತೆಯಾಗಿ ಭಾಳಷ್ಟು ಜನ ಹೆಣ್ಮಕ್ಳು ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಇವತ್ತು ಬಂದ್ಬಿಟ್ಟು ತಾಯಿ ಮನೆಗೆ ಬಂದಿರೋದುಂಟು. ಅವರ ಕೆಲವರು ಭಾಳಷ್ಟು ದೂರ ಹೋಗಿದ್ರೆ ಇಲ್ಲೇನಾದ್ರು ಗಂಡನ ಮನೆಗಿದ್ರು ಕೂಡ ತಾಯಿ ಮನೆಗೆ ಹೋದ್ರೆ ಇಲ್ಲಿ ಗಂಡನ ಮನೆಗೆ ಬಂದಿರೋದುಂಟು. ಇದೆಲ್ಲದೂ ನಮ್ಮ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ. ಯಾವಾಗಲೂ ಆ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಬಂದಿರೋದು. ಜೊತೆಗೆ ಇವತ್ತು ಈ ಹಬ್ಬದಲ್ಲಿ 2 ವಿಶೇಷ ರೀತಿಯಾದ ಅಡುಗೆ ಇರತಕ್ಕಂಥದ್ದು. ಇವತ್ತು ಸ್ವೀಟು, ನಾಳೆ ಖಾರ ಅನ್ನೋದನ್ನು. ಸೊ ಖಾರಕ್ಕೂ ಭಾಳಷ್ಟು ಜನ ಬರ್ತಾರೆ, ಸ್ವೀಟಿಗೂ ಕೂಡ ಭಾಳಷ್ಟು ಜನ ಬರ್ತಾರೆ. ಅದೇ ರೀತಿ ಜರ್ಮನ್ ಟೆಂಟ್ ಆಗಿರ್ಬೋದು. ಇನ್ನೊಂದು ಭಾಳ ವಿಶೇಷ ಅಂದರೆ ಗಾಂಧಿ ಬಜಾರಲ್ಲಿ ಇರ್ತಕ್ಕಂಥ ಅನೇಕ ದಾನಿಗಳು ಸೌತೆಕಾಯಿ ಕೊಟ್ಟಿರೋದು ನೋಡಿದ್ವಿ, ಪುಳಿಯೋಗರೆ ಕೊಟ್ಟಿರೋದು ನೋಡಿದ್ವಿ, ಚಿತ್ರಾನ್ನ ಕೊಡ್ತಿರೋದು ನೋಡಿದ್ವಿ, ಪಾನಕ, ಮಜ್ಜಿಗೆ, ಕೋಸಂಬರಿ, ನೀರು, ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ಮಾಡಿರೋದು. ಎಲ್ಲ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಒಂದು ಏನು ಮಾರಿಕಾಂಬಾ ಜಾತ್ರೆ ಮಹೋತ್ಸವ ಅನ್ನೋದನ್ನು ಜನವರಿಯಿಂದನೇ ಭಾಳಷ್ಟು ಪ್ರಿಪ್ರೇಷನ್ ಆಗ್ತಾ ಇರುತ್ತೆ. ಆ ಪ್ರಿಪ್ರೇಷನಿಗೆ ಇವತ್ತು ಗಾಂಧಿ ಬಜಾರಲ್ಲಿ ರಾತ್ರಿ ತೆರೆ ಬೀಳ್ತದೆ. ಅದಾದ ನಂತರ ಮಾರಿಗದ್ದಿಗೆಯಲ್ಲಿ ಕೂಡ 3 ದಿವಸ ಆ ಒಂದು ಪೂಜೆ ಕಾರ್ಯಕ್ರಮ ಕೂಡ ನಡೀತದೆ. 28ಕ್ಕೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಇದ್ರ ಪ್ರಯುಕ್ತ ಕುಸ್ತಿ ಆಗಿರ್ಬೋದು, ಆಮೇಲೆ ಕುರಿ ಕಾಳಗಾಗಿರ್ಬೋದು, ಈ ರೀತಿ ವಿಶೇಷ ಶಿವಮೊಗ್ಗ ನಗರ ಅಂತ ಹೇಳಿದ್ರೆ ಬಹಳಷ್ಟು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಶಿವಮೊಗ್ಗ ನಗರ. ಅದರಲ್ಲೂ ಮಾರಿ ಜಾತ್ರೆ ಕೂಡ ಭಾಳಷ್ಟು ಯಶಸ್ವಿಯಾಗಿರುತ್ತೆ. ಮಕ್ಕಳನ್ನ ಭಾಳಷ್ಟು ಜೋಪಾನ ತೆಗೆದುಕೊಂಡೋಗಿ ಭಾಳಷ್ಟು ಇಲ್ಲ, ಭಾಳ ಶಾಂತ ರೀತಿಯಿಂದ ಕ್ಯೂ ಹೋಗ್ತಾ ಇದೆ. ಅದರ ವ್ಯವಸ್ಥೆ ಸರಿ ಇರೋದ್ರಿಂದ ಶಾಂತ ರೀತಿಯಿಂದ ಕ್ಯೂ ಹೋಗ್ತಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ, ನಾವೆಲ್ಲರೂ ಕೂಡ ಸ್ನೇಹಿತರು ನಾಳೆ ಮತ್ತು ನಾಡಿದ್ದು ಪ್ರತಿ ವರ್ಷವೂ ಕೂಡ ಮಜ್ಜಿಗೆಯನ್ನು ಕೊಡ್ತೀವಿ. ಮಸಾಲ ಮಜ್ಜಿಗೆ ಭಾಳ ಚೆನ್ನಾಗಿರುತ್ತೆ. ಸ್ಥಳ ಹೇಳಿಬಿಡಿ ಸರ್. ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು 11 ಗಂಟೆ ಅಷ್ಟು ಸ್ಟಾರ್ಟ್ ಮಾಡ್ತೀವಿ. ಮಧ್ಯಾಹ್ನ ತನಕ ಕೊಡ್ತೀವಿ. ನಾಡ್ದು ಕೂಡ ಕೊಡ್ತೀವಿ. ಆ ಮಜ್ಜಿಗೆಯನ್ನು ಕೂಡ ಸ್ವೀಕರಿಸಿ ಆ ತಾಯಿ ಆಶೀರ್ವಾದಕ್ಕೆ ನೀವು ನಿಮ್ಮ ಕುಟುಂಬ ಪಾತ್ರರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಈ ಸಂದರ್ಭದಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ, ಹೆಣ್ಮಕ್ಳು ಹಸಿರು ಬಳೆನ ಆ ದೇವಿಗೆ ಹಾಕ್ತಾರೆ. ಆ ದೇವಿಯಲ್ಲಿದ್ದಂಥ ಬಳೆನ ಭಾಳಷ್ಟು ಕಾತರದಿಂದ ಅದನ್ನ ಇಸ್ಕೊಂಡು ಹೋಗಿ ಕಾಯ್ತಾರೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿಗೆ ನಾವೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಹೋಗೋಣ. ನಿಮಗೆ, ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಎಸ್, ಈ ರೀತಿ ಮುಂಬರುವ ದಿನಗಳಲ್ಲೂ ಕೂಡ ವಿಶೇಷವಾದಂತಹ ಮಜ್ಜಿಗೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ಕೋಟೆ ಮಾರಿಕಾಂಬಾ ದೇವಸ್ಥಾನದ ಹತ್ರ. ಎಲ್ಲರೂ ಕೂಡ ಅಲ್ಲಿ ಬಂದಂತಹ ಭಕ್ತಾದಿಗಳಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿ ಎಚ್ ಸಿ ಯೋಗೇಶ್ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24.